ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೆ ಮಂಡ್ಯ ರಾಜಕಾರಣ ರಂಗೇರಿಸಿಕೊಳ್ತಾ ಇದೆ. 2019ರಲ್ಲಿ ಇಡೀ ಇಂಡಿಯಾದಲ್ಲಿ ಗಮನ ಸೆಳೆದಂತಹ ಮಂಡ್ಯ ಪಾಲಿಟಿಕ್ಸ್ ನೆನಪಿದೆ ನಮಗೆ. ಈಗ ಟಿಕೆಟ್ ಘೋಷಣೆಗೂ ಮುನ್ನವೇ, ಎಲ್ಲ ಪಕ್ಷಗಳ ಟಿಕೆಟ್ ಅನೌನ್ಸ್ಮೆಂಟ್ ಮುನ್ನವೇ ಹೈ ವೋಲ್ಟೇಜ್ ಕಣ ಕಾಣಿಸ್ತಾ ಇದೆ. ಮತ್ತಷ್ಟು ಬಿರುಸಿನ ವಾತಾವರಣ ಏರ್ಪಡೋದ್ರಲ್ಲಿ ಡೌಟೇ ಇಲ್ಲ. ಇದರ ನಡುವೆ ಒಂದು ಮಹತ್ವದ ಬೆಳವಣಿಗೆ. ಒಂದು ಕಡೆ ಬಿಜೆಪಿ ಜೆಡಿಎಸ್ ನ ನಡುವೆ ಬಿರುಕು ಭಿನ್ನಾಭಿಪ್ರಾಯ ಎದ್ದು ಕಾಣ್ತಾ ಇದೆ. ಅದನ್ನು ಸರಿ ಮಾಡ್ಕೊಳ್ತಾರಾ ಅಥವಾ ಇನ್ನಷ್ಟು ಜಾಸ್ತಿ ಆಗತ್ತಾ ಗೊತ್ತಿಲ್ಲ. ಈ ಹೊತ್ತಲ್ಲಂತೂ ಎರಡೂ ಕಡೆಯಿಂದ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿರೋದು ಕ್ಲಿಯರ್ ಆಗ್ತಿದೆ. ಕುಮಾರಸ್ವಾಮಿ ಅವರು ಓಪನ್ ಆಗೋದನ್ನ ಹೇಳೇ ಬಿಟ್ಟಿದ್ದಾರೆ. ಈ ಹೊತ್ತಲ್ಲಿ ಯಡಿಯೂರಪ್ಪನವರ ಮನೆಗೆ ಕಾಂಗ್ರೆಸ್ನ ಪ್ರಭಾವಿ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಭೇಟಿ ಕೊಟ್ಟಿದ್ದು ಯಾಕೆ ಅಂದರೆ, ಮಂಡ್ಯಕ್ಕೆ ಸಂಬಂಧಪಟ್ಟವರು ಇವರು BSY ಮನೆಯಲ್ಲಿ, ಅದು ಈ ಟೈಮಲ್ಲಿ ಬಿಜೆಪಿ JDS ನ ನಡುವೆ ಬಿರುಕು ಉಂಟಾಗಿರುವ ಟೈಮಲ್ಲಿ ಭೇಟಿ ಕೊಟ್ಟಿದ್ದು ಯಾಕೆ? ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಂಡ್ಯ ಅಭ್ಯರ್ಥಿ ಯಾರಾಗ್ತಾರೆ? ಬಿಜೆಪಿ JDSಗೆ ಬಹುತೇಕ ಬಿಟ್ಕೊಟ್ಟಿದ್ದಾಗಿದೆ. ಕೋಲಾರ ಒಂದು ಟೆನ್ಷನ್ ಇರೋದು ಬಿಟ್ಟರೆ ಮಂಡ್ಯ ಏನು ಟೆನ್ಷನ್ ಇಲ್ಲ. ಅಭ್ಯರ್ಥಿ ಯಾರಾಗಬೇಕು ಅನ್ನೋದಷ್ಟೇ ಅಲ್ಲಿ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಂತ ಕುಮಾರಸ್ವಾಮಿ ಅವರು ಬಯಸ್ತಿದ್ದಾರೆ. ಬಟ್ ನೀವೇನಿಲ್ಲಿ ಅಂತ ಹೈಕಮಾಂಡ್ ಹೇಳ್ತಿದೆ. ಬಿಜೆಪಿ ಹೈಕಮಾಂಡ್ ಮಾತು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. HDK ಸೊ ಕುಮಾರಸ್ವಾಮಿ ಅವರಾದರೂ ಅಭ್ಯರ್ಥಿ ಆಗ್ಬೋದು, ನಿಖಿಲ್ ಆದರೂ ಅಭ್ಯರ್ಥಿ ಆಗ್ಬೋದು. ಇಬ್ಬರಲ್ಲಿ ಒಬ್ಬರು ಅನ್ನೋದಂತೂ ಫಿಕ್ಸ್. ಪುಟ್ಟರಾಜ್ ಅವ್ರ ಹೆಸರು ಕಳಿಸ್ಕೊಟ್ಟಿದ್ರು, ಬಟ್ ಅದು ಈಗೆಲ್ಲ ಬೇರೆ ಥರ ಆಗೇ ಬಿಟ್ಟಿದೆ. ಕುಮಾರಸ್ವಾಮಿ ಅಥವಾ ಅವರ ಮಗ ಇಬ್ಬರಲ್ಲಿ ಯಾರೇ ಆದರೂ ಕೂಡ ಅಲ್ಲೊಂದಿಷ್ಟು ವೈಯಕ್ತಿಕ ಪ್ರತಿಷ್ಠೆಗಳು ಗರಿಗೆದರೋದು ಪಕ್ಕ. ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅವರಂತೂ ಭರ್ಜರಿ ಹವಾ ಕ್ರಿಯೇಟ್ ಮಾಡ್ತಿದ್ದಾರೆ. ಪ್ರಚಾರ ಎಲ್ಲ ಬಲಗಳನ್ನು ಸೇರಿಸ್ಕೊಂಡು ಅಬ್ಬರಿಸ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಟಫ್ ಫೈಟ್ ಕೊಡೋದ್ರಲ್ಲಿ ಡೌಟ್ ಇಲ್ಲ. ಕುಮಾರಸ್ವಾಮಿ ಅವರೇ ನಿಂತರೂ ಕೂಡ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಏರ್ಪಡಬಹುದು. ಕುಮಾರಸ್ವಾಮಿ ಅವರಂದರೆ ವೈಯಕ್ತಿಕವಾಗಿ ಜಿದ್ದಿರುವಂಥ ರಾಜಕಾರಣಿಗಳಿದ್ದಾರಲ್ಲ ಮಂಡ್ಯದಲ್ಲಿ. ಚಲುವರಾಯಸ್ವಾಮಿ ಅವರು, ಫಾರ್ ಎಕ್ಸಾಂಪಲ್ ಚಲುವರಾಯಸ್ವಾಮಿ ಅವರು. ಸುಮಲತಾ ಸದ್ಯಕ್ಕಂತೂ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಒಪ್ಪಿಕೊಂಡಿದ್ದಾರೆ. ತಟಸ್ಥವಾಗಾದರೂ ಉಳಿಬಹುದು. ಕಡೆ ಪಕ್ಷ ಪ್ರಚಾರಕ್ಕೆ ಹೋಗದಿದ್ರು ಕೂಡ ಕುಮಾರಸ್ವಾಮಿ ನಿಖಿಲ್ ಪರವಾಗಿ ಅದು ಇರುಸು ಮುರುಸಾಗಬಹುದು. ಅವ್ರಿಗೆ ಸುಮ್ಮನಾದರೂ ಉಳ್ಕೊಳ್ಬಹುದು ಅಂತ ಅನ್ನಿಸ್ತಾ ಇದೆ. ಆದರೆ ಕಾಂಗ್ರೆಸ್ನ ನಾಯಕರಿದ್ದಾರಲ್ಲ, ಒಂದು ಪಕ್ಷ ಗೆಲ್ಲಿಸ್ಕೊಳ್ಳೋದು, ಇನ್ನೊಂದು ಕುಮಾರಸ್ವಾಮಿ ಅವರು ಅಂದರೆ ಮಣಿಸ್ಲೇಬೇಕು ಅನ್ನೋ ಪೈಪೋಟಿಗೆ ಬೀಳ್ತಾರೆ. ಪ್ರತಿಷ್ಠೆಯಾಗಿ ತಗೊಳ್ತಾರೆ, ವೈಯಕ್ತಿಕವಾಗಿ ತಗೊಳ್ತಾರೆ. ಅದರಲ್ಲೊಬ್ಬರು ಚಲುವರಾಯಸ್ವಾಮಿ ಅವರು ಕೂಡ. JDSನಿಂದಾನೇ ಈಗ ಕಾಂಗ್ರೆಸ್ಸಲ್ಲಿರುವಂತಹ ನಾಯಕರುಗಳಿಗೆ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿತಾರೆ ಅಂದರೆ ರಣೋತ್ಸಾಹ ಬಂದುಬಿಡುತ್ತೆ. ಇನ್ನು DK ಶಿವಕುಮಾರ್ ಅವ್ರಿಗೂ ಕೂಡ ಅದು ದೊಡ್ಡ ಪ್ರತಿಷ್ಠೆಯಾಗತ್ತೆ, ದೊಡ್ಡ ಸವಾಲಾಗಿ ತಗೊಳ್ತಾರೆ. ಒಂದು ಮಂಡ್ಯ ಕಟ್ ಹಾಕಬೇಕು ಅವ್ರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ, ಮತ್ತೊಂದು ಮಂಡ್ಯವನ್ನು ನಮ್ಮ ಕೋಟೆಯಾಗಿ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ, ಆ ಮೂಲಕ ಒಕ್ಕಲಿಗ ಬೆಲ್ಟಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬಲಿಷ್ಠವಾಗುವಂಥ ಲೆಕ್ಕಾಚಾರ. ಚಲುವರಾಯಸ್ವಾಮಿ ಅವರು ಈಗೆಲ್ಲ ನೋಡ್ತಾ ಇದ್ದೀವಿ ಎಷ್ಟು ಜಟಾಪಟಿ ನಿರಂತರವಾಗಿ ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರ ನಡುವೆ ಆಗ್ತಾನೇ ಇದೆ. ಸರ್ಕಾರ ಬಂದಾಗಿಂದ ಆಗ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಬಿಜೆಪಿ ಮೇಲೆ ಮುನಿಸ್ಕೊಳ್ತಾ ಇದ್ದ ಹಾಗೆ, ಓಪನ್ ಆಗಿ 3 ಕ್ಷೇತ್ರಗಳಿಗೆ ಸ್ಪರ್ಧೆ ಖಚಿತ ಅಂತ ಘೋಷಣೆ ಮಾಡ್ತಾ ಇದ್ದ ಹಾಗೆ, ಬಿಜೆಪಿಗೆ ಸೆಡ್ಡು ಹೊಡಿತಾ ಇದ್ದ ಹಾಗೆ, ಇದೇ ಟೈಮಲ್ಲಿ ಯಡಿಯೂರಪ್ಪನವ್ರ ನಿವಾಸಕ್ಕೆ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಇದು ಮಂಡ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು ಅಂತ ಸದ್ಯ ಕೇಳ್ಬರ್ತಿರೋ ವಿಚಾರ. ಏನಿರುತ್ತೆ ಹಾಗಾದ್ರೆ ಚಲುವರಾಯಸ್ವಾಮಿ ಅವ್ರಿಗೆ ಯಡಿಯೂರಪ್ಪನವ್ರ ಮನೇಲಿ ಮಾತುಕತೆ? ಈಗ ಪ್ರಶ್ನೆ ಹೋಗಿ ಕೇಳಿದ್ರೆ ಇಲ್ಲ, ಏನೋ ಬೇರೆ ಮಾತಾಡೋಕೆ ಬಂದಿದ್ದೆ ಅಂತ ಹೇಳಬಹುದು ಅವರು. ಆದರೆ ಸಹಜವಾಗಿ ಈ ಹೊತ್ತಲ್ಲಿ ರಾಜಕೀಯ ಕರ್ನಾಟಕದಿಂದ ನೋಡಿದಾಗ ಹಲವು ಆಯಾಮಗಳು ಕಾಣ್ತವೆ. HDK ಅಥವಾ ನಿಖಿಲ್ ಯಾರು ಅಭ್ಯರ್ಥಿ ಆಗ್ತಾರೋ ಅವರನ್ನು ಕಟ್ ಹಾಕೋದಿಕ್ಕೆ BSY ಬಲವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಸದ್ದಿಲ್ಲದೆ ನಡೀತಿದೆಯಾ ಅಂದರೆ ನೇರವಾಗಿ ಅಂತ ಅಲ್ಲ, ಬೇರೆ ಬೇರೆ ಲೆಕ್ಕಾಚಾರಗಳಿರಬಹುದು. ಹೇಗೂ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕೂರ್ಲಿ, ಮೈತ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಲಿ ಅಂತ ಬಿಜೆಪಿಯಲ್ಲಿ ಕೆಲವರು ಬಯಸ್ಲಿಕ್ಕಿಲ್ಲ. ಯಾಕಂದರೆ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿತಾ ಇದ್ದ ಹಾಗೆ ಏನಾದರೂ ನಮಗೆ ಬಿಜೆಪಿಗೆ ಅವಕಾಶ ಸಿಗಬಹುದು. ಸಿಕ್ಕಿದ್ರೆ ಮೈತ್ರಿ ಇದೇ ಥರ ವರ್ಕೌಟ್ ಆಗ್ತಾ ಇದ್ರೆ ಕುಮಾರಸ್ವಾಮಿ ಅವರು ಮುಂಚೂಣಿಗೆ ಬಂದುಬಿಡ್ತಾರೆ. ಅಕಸ್ಮಾತ್ ಏನಾದರೂ
ಅಧಿಕಾರ ಸರ್ಕಾರ ಅಂತ ಬಂದರೆ ಕುಮಾರಸ್ವಾಮಿ ಅವರು ಪೈಪೋಟಿಗೆ ನಿಂತ್ಬಿಡ್ತಾರೆ. ವಿಜಯೇಂದ್ರಗೆ ಅಡ್ಡಗಾಲಾಗೋದು ಗ್ಯಾರಂಟಿ. ಎಲ್ಲಕ್ಕಿಂತ ಪ್ರಮುಖವಾಗಿ ನಾವು ನೋಡಿದ್ವಿ, ಪಕ್ಷದ ಅಧ್ಯಕ್ಷ ಪ್ರತಿಪಕ್ಷ ನಾಯಕನ ಆಯ್ಕೆ ಆಗೋ ತನಕ BJPಯ ಮುಖವಾಗಿ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ರು, ವಕ್ತಾರನ ಕೆಲಸ ಮಾಡಿದ್ರು. ಕೇಸು ಸರ್ಕಾರದ ಭ್ರಷ್ಟಾಚಾರ ಅಂತ ಯಾರು ಎತ್ಕೊಂಡಿದ್ದು ಕುಮಾರಸ್ವಾಮಿ ಅವರು, ಕೊನೆ ಕೇಸರಿ ಶಾಲ್ ತನಕನೂ ಹಾಕ್ಕೊಂಡಿದ್ದಾಯಿತು. ಕುಮಾರಸ್ವಾಮಿ ಅವರು ಅಷ್ಟರ ಮಟ್ಟಿಗೆ BJPಯಲ್ಲಿ ಒಂದಾಗಿ ಕೆಲಸ ಮಾಡ್ತಾಯಿದ್ರು. ಅತಿ ಬೇಗ BJPಯವ್ರಿಗೆ ಇರುಸು ಮುರುಸಾಗೋಕ್ಕೆ ಶುರುವಾಯಿತು. ಕುಮಾರಸ್ವಾಮಿ ಅವರ ತೋಟದ ಮನೆ ಕೇಂದ್ರ ಬಿಂದುವಾಗಿ BJP ನಾಯಕರೆಲ್ಲ ಅಲ್ಲಿಗೆ ಹೋಗಿ ಮೀಟ್ ಮಾಡೋದು, ಕುಮಾರಸ್ವಾಮಿ ಅವರ ಮೂಲಕ ಕೆಲವು ಕೆಲಸಗಳನ್ನು ಹೈಕಮಾಂಡ್ ಮೂಲಕ ಮಾಡಿಸ್ಕೊಳ್ಳೋದು, ಇಂಥದ್ದೆಲ್ಲ ಶುರುವಾಗಿ BJPಯ ಒಳಗಡೆ ಆಕ್ರೋಶ ಭುಗಿಲೆದ್ದಿದ್ದನ್ನು ನೋಡಿದ್ದೀವಿ. ಸೊ HDK BJP ನಾಯಕತ್ವ ಈಗ ಮುಂಚೂಣಿಯಲ್ಲಿರುವಂಥ ನಾಯಕರಿಗೆ ಯಾವತ್ತೂ ಡೇಂಜರಸ್. ಸೊ HDK ಈ ಲೋಕಸಭಾ ಚುನಾವಣೆಯಲ್ಲಿ ತಗೊಂಡಿರೋ ಟಾಸ್ಕನ್ನು ಕಂಪ್ಲೀಟ್ ಮಾಡೋಕೆ ಆಗದಿದ್ದರೆ ಅವ್ರಿಗೆ ವೈಯಕ್ತಿಕವಾಗಿ JDS ಕ್ಷೇತ್ರಗಳು ಅಂತ ಬಂದಾಗ ಅವರು ವರ್ಚಸ್ಸು ಏನೂ ಇಲ್ಲ, ಅವರೀಗ BJPಗೆ ಯಾವ ರೀತಿಯಲ್ಲೂ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸಾಬೀತು ಮಾಡ್ದಂಗೆ ಆಗತ್ತೆ. ಅಂದರೆ ಲೆಕ್ಕಾಚಾರಗಳು ಈ ಥರನೂ ಆಗಬಹುದು ಅಂತ, ಇದಾಗೇ ಬಿಟ್ಟಿದೆ ಅಂತಲ್ಲ, ಈ ರೀತಿಯೂ ಆಗಬಹುದು. ಈಗ ಭಿನ್ನಾಭಿಪ್ರಾಯ ಬರೋದಕ್ಕೆ BJP JDSನ ನಡುವೆ ಭಿನ್ನಾಭಿಪ್ರಾಯ ಬರೋದಕ್ಕೆ BJP ರಾಜ್ಯ ನಾಯಕರು ಕಾರಣ ಇರಬಹುದಾ? ಹೈಕಮಾಂಡ್ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟು ಕುಮಾರಸ್ವಾಮಿ ಅವ್ರಿಗೆ ಇದು ನಮಗೆ ಸಂಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಂಥದ್ದು ಆಗಿರಬಹುದಾ ಅನ್ನೋ ಆಯಾಮದಲ್ಲೂ ಚರ್ಚೆ ಆಗ್ತಿದೆ. ಈ ಹೊತ್ತಲ್ಲಿ ಚಲುವರಾಯಸ್ವಾಮಿ ಅವರ ವಿಸಿಟ್ ಇದೆಯಲ್ಲ ಯಡಿಯೂರಪ್ಪನವ್ರ ಮನೆಗೆ, ಇದು ಹುಬ್ಬೇರಿಸುವಂತೆ ಮಾಡಿರೋದು. ಸೊ HDK ಕಟ್ ಹಾಕೋದಿಕ್ಕೆ ಎಲ್ಲ ಶಕ್ತಿಗಳು ಒಂದಾಗ್ತಾವ ಅನ್ನುವಂಥ ಒಂದು ಚರ್ಚೆಗೆ ಕಾರಣವಾಗಿದೆ ಈ ವಿಸಿಟ್. ಅಂದರೆ BJP 25 ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕಳೆದ ಚುನಾವಣೆಯಲ್ಲಿ, +1 ಮಂಡ್ಯ. ಹೀಗಿರುವಾಗ ನಾವ್ಯಾಕೆ ಬಿಟ್ಟು ಕೊಡಬೇಕು ಅಂತ ಪಟ್ಟು ಹಿಡಿಯೋದ್ರಲ್ಲಿ ತಪ್ಪೇನಿಲ್ವಲ್ಲ BJP. ನಾವು ಸ್ವಂತ ಬಲದ ಮೇಲೆ ಗೆದ್ದಿದ್ದೀವಿ, ಈಗ ಯಾಕೆ JDSನ ಮುಂದೆ ಮಂಡಿ ಊರಬೇಕು ಅನ್ನೋ ಕಾರಣಕ್ಕೆ ಕೆಲವು ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋಣ ಅಂತ ರಾಜ್ಯ ನಾಯಕತ್ವ ಹೈಕಮಾಂಡ್ ಮುಂದೆ ವಾದ ಮಂಡಿಸಿರಬಹುದು. ಅದರ ಎಫೆಕ್ಟೇ ಈ ಬೆಳವಣಿಗೆ, JDS ಸಿಡಿದೆದ್ದಿರುವ ಬೆಳವಣಿಗೆ ಇರಬಹುದು, ಪಕ್ಷದ ಒಳಿತಿನ ಕಾರಣದಿಂದಾಗಿ ಅಂತಾನೂ ಇದನ್ನು ನಾವು ಅರ್ಥೈಸಬಹುದು. ಸೊ ಮಂಡ್ಯದಲ್ಲೇನಾದರೂ ಕುಮಾರಸ್ವಾಮಿ ಅವರ ಅಭ್ಯರ್ಥಿ ಆದರೆ, ನಿಖಿಲ್ ಅಭ್ಯರ್ಥಿ ಆದರೆ, DK ಶಿವಕುಮಾರ್ ಪ್ರತಿಷ್ಠೆ, ಸಿದ್ದರಾಮಯ್ಯನವರ ಪ್ರತಿಷ್ಠೆ, ಚಲುವರಾಯಸ್ವಾಮಿ ಅವ್ರ ಪ್ರತಿಷ್ಠೆ ಎಲ್ಲ ಒಗ್ಗೂಡತ್ತೆ. ಸುಮಲತಾ ಅವರು ಸುಮ್ಮನಿರ್ತಾರ, ಏನು ಮಾಡ್ತಾರೆ ಕಾದು ನೋಡಬೇಕು. ಅದರ ಜೊತೆಗೆ BJPಯಲ್ಲೂ ಏನಾದರೂ ಒಳ ಏಟು ಬಿದ್ದರೆ, ಅಂದರೆ ಈ ಘರ್ಷಣೆ ಮುಂದುವರೆದ್ರೆ ಬೀಳುತ್ತೆ ಗ್ಯಾರಂಟಿ, ಡೌಟೇ ಇಲ್ಲ. ಯಾಕಂದರೆ ಬಿರುಕು ಉಂಟಾಗಿರೋದು ಟಿಕೆಟ್ ಅನೌನ್ಸ್ ಹೊತ್ತಲ್ಲಿ, ಎಲೆಕ್ಷನ್ ಹೊಸ್ತಿಲಲ್ಲಿ. ಮೇಲ್ನೋಟಕ್ಕೆ ಹೇಗೋ ಸುಮಾರಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರು ಒಳಗೊಳಗೇನಾಗುತ್ತೆ ಅಂತ ಹೇಳೋಕೆ ಬರಲ್ಲ. ಅಂಥದ್ರಲ್ಲಿ ಬಹಿರಂಗ ಸ್ಫೋಟ ಆಗಿದೆ. BJP ಕುಮಾರಸ್ವಾಮಿ ಅವರೇ, ಬೇರೆಯವರಾದರೆ ಸುಮ್ಮನಿದ್ದು ಬಿಡ್ಬೋದು, ಮಂಡ್ಯದಲ್ಲೇನು ಅಂಥ ಬಲ ಇಲ್ವಲ್ಲ BJPಗೆ. ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆದರೆ ಈ ಥರದ ಸಂಘರ್ಷ ಮುಂದುವರೆದ್ರೆ ಅದರ ಎಫೆಕ್ಟ್ ಒಂದು ಹಂತಕ್ಕೆ ಆಗಬಹುದು, ಹೇಳೋಕ್ಕಾಗಲ್ಲ. ಸೊ ಕೈ ಇದರ ಲಾಭ ಪಡ್ಕೊಳ್ಳೋದಕ್ಕೆ ಹಿಂದೆ ಬೀಳಲ್ಲ. ಸಹಜವಾಗಿ ಅಡ್ಜಸ್ಟ್ಮೆಂಟು ಮತ್ತೊಂದು ಅಂತ ಆಗಾಗ ಸುದ್ದಿಗಳಾಗ್ತಾವಲ್ಲ. BJPಯ ಒಳಗಡೆನೇ ನಾಯಕರು ಸಿಡಿದೆದ್ದು ಮಾತನಾಡಿದ್ದೆಲ್ಲ ನೋಡಿದ್ದೀವಿ. ಅಂಥದ್ದೇನಾದರೂ ಹೊಸ ಬಗೆಯ ಸಮೀಕರಣ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಆಗಬಹುದಾ? ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.